ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ 2025 ಅಥವಾ ಯುನೈಟೆಡ್ ನೇಷನ್ ನ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ 2025. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯುನೈಟೆಡ್ ನೇಷನ್ ಅಂತ ಏನ್ ಕರಿತೀವಿ ಅಥವಾ ವಿಶ್ವಸಂಸ್ಥೆ ಅಂತ ನಾವೇನ್ ಕರಿತೀವಿ, ಅದು ಪ್ರತಿ ವರ್ಷ ಒಂದು ಥೀಮ್ ಅನ್ನ ಅಥವಾ ಒಂದು ಪರ್ಟಿಕ್ಯುಲರ್ ಐಡಿಯಾನ ಇಟ್ಕೊಂಡು ಒಂದು ವರ್ಷವನ್ನ ಆಚರಣೆ ಮಾಡ್ತಾ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಮುಂದಿನ ವರ್ಷವನ್ನ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕರಿತಾ ಇದ್ದು, ಅಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಕರಿತಾ ಇದ್ದು. ಸೊ ಅದೇ ನಿಟ್ಟಿನಲ್ಲಿ 2025 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಥವಾ ಸಹಕಾರಿ ಸಂಸ್ಥೆಗಳ ವರ್ಷ ಅಥವಾ ಕೋಆಪರೇಟಿವ್ಸ್ ಅಂತ ನಾವೇನ್ ಕರಿತೀವಿ, ಆ ಕೋಆಪರೇಟಿವ್ಗಳ ವರ್ಷ ಅಂತ ನಾವು ಅದನ್ನ ಪರಿಬಿಂಬಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದಾಗಿ ಏನಿದು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂದ್ರೆ ಏನು, ಯಾರು ಘೋಷಣೆ ಮಾಡ್ತಾರೆ, ಈ ಘೋಷಣೆ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳೇನು, ಅಥವಾ ಭಾರತದಲ್ಲಿ ಈ ಸಹಕಾರಿ ಸಂಸ್ಥೆಗಳಿಂದ ಏನೆಲ್ಲ ಉಪಯೋಗಗಳನ್ನಾಗಿದೆ, ಈ ರೀತಿಯಾದಂತಹ ಮಾಹಿತಿಯನ್ನು ನಾವು ಈ ವಿಡಿಯೋ. ಸೊ ಮೊದಲಿಗೆ ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ PM ಮೋದಿ ಅವರು ಗ್ಲೋಬಲ್ ಕೋಆಪರೇಟಿವ್ ಮೀಟ್ ಅಂತ ನಾವೇನ್ ಕರಿತೀವಿ ಅಥವಾ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಸಮಿಟ್ ಅಂತ ನಾವೇನ್ ಕರಿತೀವಿ, ಇದನ್ನ ನವದೆಹಲಿನಲ್ಲಿ ನಾವು ಕೈಗೊಳ್ಳಲಾಯಿತು. ಸೊ ಅದೇ ಸಮಯದಲ್ಲಿ UN ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ 2025 ಅನ್ನುವಂಥದ್ದನ್ನು ಕೂಡ ಅನಾವರಣಗೊಳಿಸಲಾಯಿತು. ಸೊ ಆ ದೃಷ್ಟಿಯಿಂದಾಗಿ ನಮ್ಗೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಅನ್ನುವಂಥದ್ದು ಸುದ್ದಿನಲ್ಲಿತ್ತು. ಇನ್ನು ಗ್ಲೋಬಲ್ ಕೋಆಪರೇಟಿವ್ ಕಾನ್ಫರೆನ್ಸ್ ಅನ್ನುವಂಥದ್ದು, ಇದನ್ನೇ ನಾವು ನಿಮ್ಗೆ ಹೇಳಿದ್ದು ಡೆಲ್ಲಿನಲ್ಲಿ ಏನು ಭಾರತ ಮಂಡಪಂ ಅಂತ ನಾವೇನಿದೆ, ಸೊ ಇದನ್ನ ಯೂಶಲಿ ನವದೆಹಲಿಯಲ್ಲಿರುವಂತಹ ಈ ಮಂಟಪದಲ್ಲಿ ಗ್ಲೋಬಲ್ ಕೋಆಪರೇಟಿವ್ ಕಾನ್ಫರೆನ್ಸ್ ಅನ್ನ ಹಮ್ಮಿಕೊಳ್ಳಲಾಯಿತು. ಸೊ ಇದರ ಒಂದು ಆತಿಥ್ಯವನ್ನ ವಹಿಸಿದ್ದವರು ಯಾರು ಅಂತ ನೋಡೋದಾದ್ರೆ, ಸೊ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಏನ್ ಕರಿತೀವಿ, ಅಂದ್ರೆ IFFCO ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಸೋಸಿಯೇಷನ್ ಅಂತ ನಾವೇನ್ ಕರಿತೀವಿ ಅದು ಇಂಡಿಯನ್ ಸರ್ಕಾರ, ಅದರ ಜೊತೆಗೆ ಕೋಆಪರೇಟಿವ್ ಯೂನಿಯನ್ಗಳು ಅಥವಾ ಕೋಆಪರೇಟಿವ್ ಸಂಸ್ಥೆಗಳಾದಂತಹ ಅಮೂಲ್ ಆಗಿರ್ಬೋದು, KRI BHCO ಆಗಿರ್ಬೋದು, ಈ ಎಲ್ಲಾ ಸಂಸ್ಥೆಗಳು ಜಂಟಿಯಾಗಿ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಗ್ಲೋಬಲ್ ಕೋಆಪರೇಟಿವ್ ಕಾನ್ಫರೆನ್ಸ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಇದರ ಒಂದು ಥೀಮ್ ಅನ್ನು ನೋಡೋದಾದ್ರೆ, ಕೋಆಪರೇಟಿವ್ ಬಿಲ್ಡ್ಸ್ ಎ ಬೆಟರ್ ವರ್ಲ್ಡ್ ಅನ್ನುವಂಥದ್ದು. ಅಂದ್ರೆ ಯೂಶಲಿ ಸಹಕಾರ ಸಂಸ್ಥೆಗಳು ಎಲ್ಲರಿಗೂ ಸಮೃದ್ಧಿಯನ್ನ ನಿರ್ಮಿಸುತ್ತೆ ಅನ್ನುವಂಥದ್ದು. ಇದ್ರ ಜೊತೆ ನಮ್ಮ ಭಾರತದ ಒಂದು ಟ್ಯಾಗ್ಲೈನ್ ಏನು ಅಂತ ಬಂದ್ರೆ, ಸಹಕಾರ ಸೆ ಸಮೃದ್ಧಿ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಅಂದ್ರೆ ಸಹಕಾರದ ಮೂಲಕ ಸಮೃದ್ಧಿಯನ್ನ ಕಾಣುವಂಥದ್ದನ್ನ ನಾವು ಏನು ನಮ್ಮ ಭಾರತ ಸರ್ಕಾರದ ದೃಷ್ಟಿ ಇದೆ ಅದರದೊಂದಿಗೆ ಈ ಥೀಮ್ ಅನ್ನುವಂಥದ್ದು ಹೊಂದಿಕೆ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ತಾ ಬರ್ಬೋದು. ಅದ್ರ ಜೊತೆಗೆ ಈ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದು ಸಾಮಾನ್ಯವಾದಂತಹ ಒಂದು ಸರಕಾರಿ ಅಥವಾ ವ್ಯವಹಾರವಾಗಿದ್ದು ಸಾಮಾನ್ಯ ಆಸಕ್ತಿ, ಗುರಿ ಅಥವಾ ಅಗತ್ಯವನ್ನ ಹಂಚಿಕೊಳ್ಳುವಂತಹ ಒಂದು ವ್ಯಕ್ತಿಗಳ ಗುಂಪಿನ ಒಡೆತದಲ್ಲಿರುವಂತಹ ಅಥವಾ ನಿಯಂತ್ರಣದಲ್ಲಿರುವಂತಹ ಅಥವಾ ನಿರ್ವಹಿಸಲ್ಪಡುವಂತಹ ಒಂದು ಸಂಸ್ಥೆಗಳನ್ನ, ಸೊಸೈಟಿಗಳನ್ನ ಕೋಆಪರೇಟಿವ್ ಸಂಸ್ಥೆಗಳು ಅಥವಾ ಸೊಸೈಟಿಗಳು ಅಂತ ನಾವು ಕರಿತಾ ಬರ್ತೀವಿ. ಇಲ್ಲೆಲ್ಲವೂ ಕೂಡ ಒಬ್ಬ ಸದಸ್ಯ ಒಂದು ಮತದ ಆಧಾರದ ಮೇಲೆ ಅಥವಾ ಒಬ್ಬರಿಗೆ ಎಲ್ಲರೂ ಒಬ್ಬರಿಗೆ ಅನ್ನುವಂತಹ ತತ್ವಗಳ ಆಧಾರದ ಮೇಲೆ ಈ ಕೋಆಪರೇಟಿವ್ ಸೊಸೈಟಿನಲ್ಲಿ ವರ್ಕ್ ಮಾಡ್ತಾ ಬರ್ತಾರೆ. ಅದರ ಜೊತೆಗೆ ಈ ಸಹಕಾರಿ ಸಂಸ್ಥೆಗಳಲ್ಲಿ ಸದಸ್ಯರ ಒಂದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಗತ್ಯಗಳನ್ನು ಪೂರೈಸುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ಸಂಸ್ಥೆಗಳು ಅಥವಾ ಎಲ್ಲಾ ಕಾರ್ಪೊರೇಟ್ ಅಥವಾ ಎಲ್ಲ ಏನು ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ, ಸೊ ಇವೆಲ್ಲವೂ ಕೂಡ ಪ್ರಾಫಿಟ್ ಮೋಟಿವ್ ಇರುತ್ತೆ. ಬಟ್ ಈ ಕೋಆಪರೇಟಿವ್ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ. ಈ ಕೋಆಪರೇಟಿವ್ಗಳ ಮುಖ್ಯ ಉದ್ದೇಶವೇನು ಅಂತ ಅಂದ್ರೆ, ಅದರ ಸದಸ್ಯರ ಒಂದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಗತ್ಯಗಳನ್ನ ಪೂರೈಸೋದೇ ಆಗಿರುತ್ತೆ ಹೊರತು ಲಾಭಗಳಿಗೆ ಅಲ್ಲ. ಸೊ ಇದು ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಸಹಕಾರಿ ಸಂಸ್ಥೆಗಳು ಸುಸ್ಥಿರ ಅಭಿವೃದ್ಧಿಯ ಒಂದು ನಿರ್ಣಾಯಕ ಚಾಲಕರು ಅಂತಾನೆ ಭಾರತ ಇನ್ನು ಈ ಕೋಆಪರೇಟಿವ್ ಸಂಸ್ಥೆಗಳನ್ನ ಭಾರತದಲ್ಲಿ ಯಾವ ಒಂದು ಕಾನ್ಸ್ಟಿಟ್ಯೂಷನಲ್ ಅಂಡರ್ ಅಲ್ಲಿ ನೋಡ್ತಾ ಇದೀವಿ ಅಂತ ಬಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 97ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ನಾವೇನ್ ಕರಿತೀವಿ ಅಥವಾ ಸಂವಿಧಾನಿಕ ತಿದ್ದುಪಡಿ ಕಾಯಿದೆ ಅಂತ ನಾವೇನ್ ಕರಿತೀವಿ, ಅಂದ್ರೆ 2011ರಲ್ಲಿ ಪಾಸ್ ಮಾಡಿದಂತಹ 97ನೇ CAA ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ನಾವು ಏನು ಈ ಕೋಆಪರೇಟಿವ್ಸ್ ಅನ್ನ ಬಿಲ್ಡ್ ಮಾಡುವಂಥದ್ದು ಅಥವಾ ಕೋಆಪರೇಟಿವ್ಗಳ ಸಂಸ್ಥೆಗಳನ್ನ ಸ್ಥಾಪನೆ ಮಾಡುವಂಥದ್ದು ಕೂಡ ನಮ್ಮ ಮೂಲಭೂತ ಹಕ್ಕುಗಳಾಗಿ ಕನ್ವರ್ಟ್ ಮಾಡಲಾಗಿದೆ. ಇದನ್ನ ಆರ್ಟಿಕಲ್ 19 ಅಂಡರ್ ಅಲ್ಲಿ ತರಲಾಗಿದೆ. ಅಂದ್ರೆ ಇದನ್ನ ನಮ್ಗೆ ಈ ಏನು ಕೋಆಪರೇಟಿವ್ ಸೊಸೈಟಿನ ಸ್ಥಾಪನೆ ಮಾಡುವಂಥದ್ದು, ನಿರ್ವಹಿಸುವಂಥದ್ದು ನಮ್ಮ ಮೂಲಭೂತ ಹಕ್ಕಾಗಿರುತ್ತೆ.
ಇದ್ರ ಜೊತೆಗೆ ರಾಜ್ಯನೀತಿ ರಾಜನೀತಿಯ ಹೊಸ ನಿರ್ದೇಶಕ ತತ್ವವಾದಂತಹ ಆರ್ಟಿಕಲ್ 14B ನಲ್ಲೂ ಕೂಡ ನಾವು ಕೋಆಪರೇಟಿವ್ ಸೊಸೈಟೀಸ್ನ ನೋಡ್ತಾ ಬರ್ಬೋದು. ಅದ್ರ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೊಸ ಪಾರ್ಟ್ ಆದಂತಹ 9B ನಲ್ಲಿ ಆರ್ಟಿಕಲ್ ಫ್ರಮ್ 243ZH ನಿಂದ ZT ವರೆಗೆ ನಾವು ಈ ಕೋಆಪರೇಟಿವ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಾವಿಷನ್ಸ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಇದ್ರ ಜೊತೆಗೆ ಕೋಆಪರೇಟಿವ್ ಸಚಿವಾಲಯ ಅನ್ನುವಂಥದ್ದು ಅಥವಾ ಕೋಆಪರೇಟಿವ್ ಮಿನಿಸ್ಟ್ರಿ ಅಂತ ನಾವೇನ್ ಕರಿತೀವಿ, ಇದನ್ನು ಕೂಡ 2021ರಲ್ಲಿ ಪ್ರತ್ಯೇಕವಾದಂತಹ ಒಂದು ಕೋಆಪರೇಟಿವ್ ಸಚಿವಾಲಯವನ್ನೇ ತೆರೆದು ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನು ಸಚಿವಾಲಯ ಸಹಕಾರಕ್ಕೆ ಅಥವಾ ಈ ಕೋಆಪರೇಟಿವ್ ಸಂಬಂಧಪಟ್ಟಂತ ಒಂದು ಅಭಿವೃದ್ಧಿನ ಕೈಗೊಳ್ಳೋದಕ್ಕೆ ಸಪರೇಟ್ ಆದಂತಹ ಒಂದು ಸಚಿವಾಲಯವನ್ನ ಆಯ್ತು. ಇನ್ನು ಈ ಸಂಸ್ಥೆಗಳಿಂದ, ಈ ಸಹಕಾರಿ ಸಂಸ್ಥೆಗಳಿಂದ ಆಗುವಂತಹ ಒಂದಷ್ಟು ಪ್ರಯೋಜನಗಳು ಏನು ಅಂತ ನೋಡ್ತಾ ಬಂದಾಗ ಇದು ಪ್ರಜಾಪ್ರಭುತ್ವದ ಒಂದು ನಿಯಂತ್ರಣವಾಗಿರುತ್ತೆ. ಯಾಕೆಂದ್ರೆ ಇಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಸಮಾನವಾಗಿ ಏಕ ಹಕ್ಕನ್ನ ಅಥವಾ ಏನು ಎಲ್ಲರಿಗೂ ಕೂಡ ಒಂದು ಮತ ಚಲಾಯಿಸುವಂತಹ ಏಕ ಹಕ್ಕನ್ನ ಹೊಂದಿರ್ತಾರೆ. ಎಲ್ಲರೂ ಕೂಡ ಈಕ್ವಲ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂಡ್ ಎಕನಾಮಿಕಲಿ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಪ್ರತಿಯೊಬ್ಬರು ಕೂಡ ಈ ಸಂಸ್ಥೆಗಳಲ್ಲಿ ಎಲ್ಲದರಲ್ಲೂ ಕೂಡ ಭಾಗವಹಿಸ್ತಾ ಬರ್ತಾರೆ. ಅಂಡ್ ಸಮುದಾಯಗಳ ಮೇಲೆ ಗಮನವನ್ನ ನಾವು ನೋಡ್ತಾ ಬರೋದಾಗಿರ್ಬೋದು. ತನ್ನ ಸದಸ್ಯರಿಗೆ ಒಂದು ಉತ್ತಮವಾದಂತಹ ಸೇವೆಗಳನ್ನು ಕೂಡ ಅದು ಒದಗಿಸ್ತಾ ಬರುತ್ತೆ. ನೀವು ಈ ಇಮೇಜ್ ಅನ್ನು ನೋಡ್ತಾ ಬಂದಾಗ ಈಸಿ ಟು ಫಾರ್ಮೇಶನ್ ಆಗಿರ್ಬೋದು, ಓಪನ್ ಮೆಂಬರ್ಶಿಪ್ ಆಗಿರ್ಬೋದು, ಡೆಮಾಕ್ರೆಟಿಕ್ ಮ್ಯಾನೇಜ್ಮೆಂಟ್ಗಳಾಗಿರ್ಬೋದು, ಲಿಮಿಟೆಡ್ ಲಯಬಿಲಿಟಿ, ಸ್ಟೆಬಿಲಿಟಿ ಅಂಡ್ ಕಂಟಿನ್ಯೂಟಿ ಆಗಿರ್ಬೋದು, ಲೋ ಪ್ರೈಸಸ್ಗಳ ಮೂಲಕ ಆಗಿರ್ಬೋದು, ಅಂಡ್ ಮ್ಯೂಚುವಲ್ ಹೆಲ್ಪ್ ಅಂತ ಕರೆಸ್ತೀವಿ. ಅಂದ್ರೆ ಪರಸ್ಪರವಾದಂತಹ ಒಂದು ಸಹಾಯವನ್ನ ಮಾಡುವ ಮನಸ್ಥಿತಿಗಳಾಗಿರ್ಬೋದು, ಸೋಷಿಯಲ್ ಅಡ್ವಾಂಟೇಜ್ ಆಗಿರ್ಬೋದು, ಮೊಬಲೈಸೇಷನ್ ಆಫ್ ಸೇವಿಂಗ್ಸ್, ರಿಮೋಟ್ ಡಿಫೆಕ್ಟ್ಸ್ ಆಫ್ ಕ್ಯಾಪಿಟಲಿಸಮ್ ಅಂಡ್ ಕ್ಯಾಶ್ ಟ್ರೇಡಿಂಗ್ ಆಗಿರ್ಬೋದು, ಗವರ್ನಮೆಂಟ್ ಸಪೋರ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅಡ್ವಾಂಟೇಜ್ ಆಫ್ ಕೋಆಪರೇಟಿವ್ ಸೊಸೈಟಿ ಮಾಡ್ತಾ ಬರ್ತೀವಿ. ಇವೆಲ್ಲ ಕೂಡ ನಿಮಗೆ ಮೇನ್ಸ್ಗೆ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಈ ಕೋಆಪರೇಟಿವ್ ಸಂಸ್ಥೆಗಳ ಒಂದು ವಿಧಗಳನ್ನ ನೋಡ್ತಾ ಬಂದಿರೋದಾದ್ರೆ ಯೂಶಲಿ ನಾವು ಕೃಷಿ ಸಹಕಾರ ಸಂಸ್ಥೆಗಳು ಅಂತ ಕರಿತೀವಿ. ಅದರಲ್ಲಿ ನಾವು ಈ 3 ತರವಾದಂತಹ ಕೃಷಿ ಸಂಸ್ಥೆಗಳಿಗೆ ಅಂಡರ್ ಅಲ್ಲಿ ಇದನ್ನ ತರ್ತಾ ಬರ್ತೀವಿ. ಡೈರಿ ಆಗಿರ್ಬೋದು, ಅಥವಾ ಫಾರ್ಮರ್ಸ್ ಕೋಆಪರೇಟಿವ್ ಆಗಿರ್ಬೋದು, ಅಥವಾ ಫಿಶರ್ಮನ್ ಕೋಆಪರೇಟಿವ್ ಸಂಸ್ಥೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅದಾಗಿರುತ್ತೆ. ಅಂಡ್ ದೆನ್ ಕನ್ಸ್ಯೂಮರ್ ಕೋಆಪರೇಟಿವ್ ಸಂಸ್ಥೆಗಳಾಗಿರ್ಬೋದು, ಅಥವಾ ಕಾರ್ಮಿಕರ ಒಂದು ಸಹಕಾರ ಸಂಸ್ಥೆಗಳು, ಕ್ರೆಡಿಟ್ ಸಹಕಾರಿ ಸಂಸ್ಥೆಗಳು, ಅಥವಾ ವಸತಿ ಸಹಕಾರ ಸಂಸ್ಥೆಗಳು. ಅಂದ್ರೆ ಯೂಶಲಿ ಗ್ರಾಹಕ ಅಂತ ಬಂದಾಗ ಗ್ರಾಹಕ ಸಂಬಂಧಿತವಾಗಿ ಇರುವಂತಹ ಸಂಸ್ಥೆಗಳಾಗಿರ್ತವೆ. ಇನ್ನು ಕೃಷಿ ಕಾರ್ಮಿಕರು ಅಥವಾ ಕಾರ್ಮಿಕರು ಯಾರಿರ್ತಾರೆ ಅವರಿಗೆ ಸಂಬಂಧಿತವಾದಂತಹ ಕೋಆಪರೇಟಿವ್ ಸೊಸೈಟಿಗಳು. ಕ್ರೆಡಿಟ್ ಅಂತ ಬಂದಾಗ ಸಾಲವನ್ನು ಒದಗಿಸುವಂತಹ ಸಂಸ್ಥೆಗಳೇನಿರ್ತವೆ, ಸಹಕಾರಿ ಸಂಸ್ಥೆಗಳು, ಅವನ್ನ ನಾವು ನೋಡ್ತಾ ಬರ್ಬೋದಾಗಿರ್ಬೋದು. ಅಥವಾ ಈ ವಸತಿ ಅಂತ ಕರಿತೀವಿ, ಅಂದ್ರೆ ಯೂಶಲಿ ಹೌಸಿಂಗ್ ಸೊಸೈಟೀಸ್ ಅಂತ ಏನ್ ಕರಿತೀವಿ ಅದನ್ನ ನಾವು ವಸತಿ ಸಹಕಾರ ಸಂಸ್ಥೆಗಳು ತರ್ತೀವಿ. ಇನ್ನು ಈ ಸಹಕಾರಿ ಸಂಸ್ಥೆಗಳ ಒಂದು ಯಶೋಗಾತಿಯನ್ನ ನೋಡೋದಾದ್ರೆ, ಅಚೀವ್ಮೆಂಟ್ಸ್ ಗಳನ್ನ ನೋಡೋದಾದ್ರೆ, ಅಮೂಲ್ ಅಂತ ನಾವೇನ್ ಕರಿತೀವಿ, ಇದು ಭಾರತದ ಒಂದು ಅತಿ ದೊಡ್ಡವಾದಂತಹ ಒಂದು ಕೋಆಪರೇಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದು ಸಕ್ಸಸ್ಫುಲ್ ಸ್ಟೋರಿ ಅಂತಾನೆ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಅಂದ್ರೆ ಒಂದು ಅಮೂಲ್ನಿಂದ ಗುಜರಾತ್ ನಲ್ಲಿ ಒಂದು ಸಣ್ಣ ಒಂದು ಪ್ರದೇಶದಲ್ಲಿ ಶುರುವಾದಂತಹ ಈ ಅಮೂಲ್ ಇವತ್ತು ಜಗತ್ತಿನಾದ್ಯಂತ ತನ್ನ ವ್ಯವಹಾರವನ್ನ ನಡೆಸ್ತಾ ಇದೆ. ಅದ್ರ ಜೊತೆಗೆ ಗುಜರಾತ್ ನಲ್ಲಿರುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳ, ಅದೆಷ್ಟೋ ಬಡವರ, ಒಂದು ದುರ್ಬಲ ಸಮುದಾಯದವರ ಒಂದು ಅಭಿವೃದ್ಧಿಯನ್ನ, ಸಬಲೀಕರಣಕ್ಕೆ ತನ್ನ ಕೊಡುಗೆಯನ್ನ ಕೊಟ್ಟಿದೆ. ಆ ದೃಷ್ಟಿನಲ್ಲಿ ಒನ್ ಆಫ್ ದ ಸಕ್ಸಸ್ಫುಲ್ ಕೋಆಪರೇಟಿವ್ ಸೊಸೈಟಿ ಅಂತಾನೆ ಕರಿತಾ ಬರ್ತೀವಿ. ಅದ್ರ ಜೊತೆಗೆ ಮಹಾರಾಷ್ಟ್ರದ ಒಂದು ನೀರಾವರಿ ಸಹಕಾರ ಸಂಘಗಳು ಅಂತ ನಾವೇನ್ ಕರಿತೀವಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಾರಾಷ್ಟ್ರ ಇಸ್ ಯೂಶಲಿ ಡ್ರೈ ಆರಿಡ್ ಪ್ಲೇಸ್ ಅಂತ ನಾವು ಕರಿತಾ ಬರ್ತೀವಿ. ಜಿಯೋಗ್ರಫಿಕಲಿ ಅಂತ ಪ್ರದೇಶದಲ್ಲಿ ಹನಿ ನೀರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಹನಿ ನೀರನ್ನು ಕೂಡ ಹೇಗೆ ಹಿಡಿದಿಟ್ಕೊಳ್ಳಬೇಕು, ಹಿಡಿದಿಟ್ಕೊಂಡಂತಹ ನೀರನ್ನ ಹೇಗೆ ನಾವು ಕೃಷಿಗೆ ಮತ್ತು ಇತರೆ ಕೆಲಸಗಳಿಗೆ ಬಳಸಬೇಕು, ಆ ಬಳಸುವುದರ ಮೂಲಕ ನಮ್ಮ ಆರ್ಥಿಕವಾಗಿ ಹೇಗೆ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂಥದ್ದು ಈ ಸಹಕಾರಿ ಸಂಸ್ಥೆಗಳ ಮೂಲಕ ನಾವು ನೋಡುವಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ಕೇರಳದ ಒಂದು ಸಹಕಾರಿ ಮೂವ್ಮೆಂಟ್ ಅಂತಾನೆ ಕರಿತೀವಿ, ಕೋಆಪರೇಟಿವ್ ಮೂವ್ಮೆಂಟ್ ಅಂತಾನೆ ಕರಿತೀವಿ. ಈ ಕೇರಳದಲ್ಲಿ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ನಮಗೆ ಸಹಕಾರಿ ಅಥವಾ ಕೋಆಪರೇಟಿವ್ ಒಂದು ಆಂದೋಲನವೇ ನಡೆದಿದೆ. ಇನ್ನು ಕರ್ನಾಟಕದ ನಮ್ಮದೇ ಆದಂತಹ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ನಾವೇನ್ ಕರಿತೀವಿ, ಅಥವಾ ಶಾರ್ಟ್ ಫಾರ್ಮ್ ಅಲ್ಲಿ KMF ಅಂತ ಏನ್ ಕರಿತೀವಿ, ಇದು ನಂದಿನಿ ಅನ್ನುವಂತಹ ಬ್ರ್ಯಾಂಡ್ ನಲ್ಲಿ ನಿಮ್ಗೆ ತನ್ನ ಪ್ರಾಡಕ್ಟ್ ಗಳನ್ನ ರಾಷ್ಟ್ರಾದ್ಯಂತ ಇತ್ತೀಚೆಗೆ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನ ಮಾರುಕಟ್ಟೆ ಪಾಲನ್ನ, ಶೇರ್ ಅನ್ನ ವಿತರಿಸ್ತಾ ಬರ್ತಿದೆ. ಇವೆಲ್ಲವೂ ಕೂಡ ಒನ್ ಆಫ್ ದ ಸಕ್ಸಸ್ಫುಲ್ ಯಶೋಗಾಥೆಗಳು ಅಂತ ನಾವು ಕನ್ಸಿಡರ್. ಇದಿಷ್ಟು ಕೋಆಪರೇಟಿವ್ ಸಂಸ್ಥೆಗಳಾಗಿರ್ಬೋದು ಅಥವಾ ಯುನೈಟೆಡ್ ನೇಷನ್ ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ 2025ಗೆ ಸಂಬಂಧಿಸಿದಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ.